ಯಶಸ್ವಿಯಾಗಿ ನಡೆದ ಯಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ 2026-27ನೇ ಸಾಲಿನ ಗ್ರಾಮ ಸಭೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಯಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹದೇವಪುರದಲ್ಲಿ 2026-27ನೇ ಸಾಲಿನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಯಂಟಗಾನಹಳ್ಳಿ ಆಡಳಿತ ಅಧಿಕಾರಿ ನಾಗೇಶ್, ಯಂಟಗಾನಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಭಿಲಾಷ ಸೇರಿದಂತೆ ಅಧಿಕಾರಿಗಳು ದೀಪ ಬೆಳಗುವುದರ ಮೂಲಕ ಗ್ರಾಮಸಭೆಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಗ್ರಾಮಸಭೆಯಲ್ಲಿ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ, ನರೇಗಾ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಾರ್ವಜನಿಕರು ಮುಕ್ತವಾಗಿ ಚರ್ಚಿಸಿದರು. ತಮ್ಮ ಕುಂದುಕೊರತೆಗಳನ್ನು ಅಧಿಕಾರಿಗಳ ಮುಂದೆ ಇಟ್ಟರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಯಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿ ನಾಗೇಶ್, 2026-27ನೇ ಸಾಲಿನ ಗ್ರಾಮಸಭೆ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಸಾರ್ವಜನಿಕರು ಆಸಕ್ತಿಯಿಂದ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಅಧಿಕಾರಿಗಳ ಹತ್ತಿರ ಚರ್ಚೆ ಮಾಡಿದ್ದಾರೆ. ಅಧಿಕಾರಿಗಳು ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಿದ್ದಾರೆ. ಇನ್ನು ಕೆಲವು ಸಮಸ್ಯೆಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಇದ್ರ ಬಗ್ಗೆ ಈಗಾಗಲೇ 10 ದಿವಸದಿಂದ ಪೂರ್ತಿ ಎಲ್ಲ ಪಾಪ್ಲೆಟ್ ಹೊಡೆದು ಪ್ರತಿಯೊಂದು ಹಳ್ಳಿಗೆ ಕುಡಿಯೋ ನೀರು ಯಾರು ನಮ್ಮ ನಿರ್ವಾಹಕರಿದ್ದಾರೆ ಅವ್ರ ಕಡೆ ಎಲ್ಲ ಕಡೆನೂ ಕಳಿಸಿ ಪ್ರತಿಯೊಂದು ಮನೆಗೂ ಪಾಂಪ್ಲೆಟ್ನ ನಾವು ಮುಗಿಸಿದ್ದೀವಿ ಸರ್. ಅದ್ರ ಜೊತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಮಾಜಿ ಅಧ್ಯಕ್ಷರುಗಳು ಇರ್ಬೋದು ಅಥವಾ ಸದಸ್ಯರುಗಳು ಇರ್ಬೋದು, ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ PDO ಅವರು ಮತ್ತು ಸೆಕ್ರೆಟರಿ ಅವ್ರಿಗೂ ಫೋನ್ ದೂರವಾಣಿ ಕರೆ ಮಾಡಿ ಕೂಡ ಅವ್ರಿಗೆ ವಿಷಯ ತಿಳಿಸಿ ನಾವು ಇದನ್ನ ಸಭೆ ಆಯೋಜನೆ ಮಾಡಿದ್ದೀವಿ ಸರ್. ಗ್ರಾಮ ಸಭೆ ಉದ್ದೇಶ ಇವತ್ತು ನಾವು ಏನು ಕಾಮಗಾರಿಗಳನ್ನ ತಗೊಳ್ಬೇಕಿದೆ ಅದ್ರ ಬಗ್ಗೆ ಈಗಾಗಲೇ ವಾಟ್ಸಭೆಗಳು ಮಾಡಿದ್ದೀವಿ. ವಾಟ್ಸಭೆಯಲ್ಲಿ ಇರ್ತಕ್ಕಂಥ ಕಾಮಗಾರಿಗಳು ಏನು ಬಂದಿದೆ ಅದನ್ನ ಇವತ್ತು ನಾವು ಫೈನಲ್ ಮಾಡ್ಕೊಳ್ಳಿಕ್ಕೆ, ಹಾಗೂ ಏನಾದರೂ ತುರ್ತು ಕಾಮಗಾರಿಗಳು ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಕೂಡ ಇವತ್ತು ನಾವು ಕಾಮಗಾರಿಗಳನ್ನ ತಗೊಳ್ಳಿಕ್ಕೆ ನಾವು ಇವತ್ತು ಗ್ರಾಮ ಸಭೆ ಜನಗಳು ಬಂದವರು ಕಷ್ಟ ಸುಖ ತೊಂದರೆಗಳು ಸರ್. ಇದು ಜನ ಎಷ್ಟು ಜನ ಇದ್ರು ನೀವು ನೋಡಿದ್ರಿ. ಈಗ ಬೆಳಗ್ಗೆ 11 ಗಂಟೆಗೆ ಶುರು ಮಾಡಿದ್ದು 1:30 ತನಕ 2:30 ಗಂಟೆಗಳ ಕಾಲ ನಿರಂತರವಾಗಿ ಇದನ್ನ ನಾವು ಚರ್ಚೆ ಮಾಡಿದ್ದೀವಿ. ಆಮೇಲೆ ಬಂದಿರತಕ್ಕಂಥ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡ ಅವ್ರವ್ರ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ಅವ್ರು ತಿಳಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಜನಗಳಿಗೂ ಕೂಡ ಅದು ತಿಳಿದಿರ್ತದೆ ವಿಷಯಗಳು. ಅದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯತಿದು ಕೂಡ ಇರ್ತಕ್ಕಂಥ ಏನು ಕೆಲಸ ಕಾರ್ಯಗಳು ನಾವು ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಕೂಡ ನಾವು ಎಲ್ಲರೂ 2.5 ಗಂಟೆಗಳ ಕಾಲ ನಾವು ಚರ್ಚೆ ಮಾಡಿದ್ವಿ. ಗ್ರಾಮಸ್ಥರು ಆರೋಪ ಮಾಡೋದು 10 ಕೋಟಿ ಟ್ಯಾಕ್ಸ್ ಇದೆ, ಅದ್ರ ಕಲೆಕ್ಷನ್ ಮಾಡ್ತಾ ಇಲ್ಲ, ಮೀನಾವೇಶ ಮಾಡ್ತಾ ಇದ್ದಾರೆ ಸರ್. ಅದು 10 ಕೋಟಿ ಅನ್ನೋದು PDO ಅವ್ರ ಜೊತೆಗೆ ನಾನು ಅದನ್ನ ಚರ್ಚೆ ಮಾಡ್ತೀನಿ. ಅವರು ಚರ್ಚೆ ಮಾಡಿದಾಗ ಅದೇನು ಹೇಳ್ತಿದ್ದಾರೆ, ಅದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಿದ್ದಾರೆ. ಪ್ರತಿ ವರ್ಷ ಅವರು 3 ರಿಂದ 3.5 ಕೋಟಿ ಅದು ಟ್ಯಾಕ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅದು ಕಲೆಕ್ಷನ್ ಆಗ್ತಾ ಇರೋದು 2 ಕೋಟಿ ಅಂತ ಹೇಳಿ ಅವರು ವಿಷಯ ತಿಳಿಸಿದ್ದಾರೆ ನಮಗೆ. ನಾನೇನು ಮಾಡಿದ್ದೀನಿ, ಈಗ 3 ಜನ ನಮಗೆ ಬಿಲ್ ಕಲೆಕ್ಟರ್ಸ್ ಇದ್ದಾರೆ. 3 ಜನಕ್ಕೂ ಕೂಡ ಇಷ್ಟಿಷ್ಟು ಹಳ್ಳಿಗಳು ಅಂತೇಳಿ ನಾನು ಹಂಚಿದ್ದೀನಿ. ಇಷ್ಟು ಹಂಚಿ ಅಲ್ಲಿ ಬರ್ತಕ್ಕಂಥ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅದನ್ನ ಕಂಪಲ್ಸರಿಯಾಗಿ ಪ್ರತಿದಿನ ಹೋಗಿ ಅದನ್ನ ಕಲೆಕ್ಟ್ ಮಾಡಬೇಕು ಅಂತೇಳಿ ಅವ್ರಿಗೆ ಇನ್ಸಿಸ್ಟ್ ಮಾಡಿ ಅವ್ರಿಗೆ ಆದೇಶ ಕೂಡ ಹಾಕ್ಸಿದ್ರು. ಅಕ್ರಮ ಫ್ಯಾಕ್ಟ್ರಿಗಳು ನಡೀತಾ ಇದೆ, ಕರೆಕ್ಟಾಗಿ ಕಲೆಕ್ಷನ್ ಮಾಡ್ತಾ ಇಲ್ಲ, ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಮಾಡ್ತಾರೆ ಸರ್. ಅದ್ರ ಬಗ್ಗೆ ನನ್ನ ಗಮನಕ್ಕೆ ಇವಾಗ ಬಂದಿದೆ ಸರ್. ಅದ್ರ ಬಗ್ಗೆ ನಾನು PDO ಚರ್ಚೆ ಮಾಡಿದೆ. ಗ್ರಾಮ ಸಭೆ ಯಾವ್ದನ್ನು ನನ್ಗೆ ಈಗ ಗಮನಕ್ಕೆ ಬಂದಿಲ್ಲ ಸರ್. ಅಂತ ಯಾವ್ದನ್ನ ಗಮನಕ್ಕೆ ಆ ಥರ ಬಂದ್ರೆ ನಾನು ಅದನ್ನ ಇಮಿಡಿಯೇಟ್ ಆಗಿ ನಾನು ಸಾಲ್ವ್ ಮಾಡ್ತೀನಿ. ನನ್ನ ಹೆಸರು ನಾಗೇಶ್ ಅಂತ. ಈಗ ಆಡಳಿತಾಧಿಕಾರಿಯಾಗಿ ಯಂಟಗಾನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನೆಲಮಂಗಲ.